ಗದ್ಯ ಪಾಠ 5 ಎದೆಗೆ ಬಿದ್ದ ಅಕ್ಷರ. ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರನ್ನ ಗದ್ಯ ಪಾಠ 5 ಎದೆಗೆ ಬಿದ್ದ ಅಕ್ಷರದ ಪ್ರಶ್ನೋತ್ತರಗಳನ್ನು ನಿಮ್ಮಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ. ಮಕ್ಕಳೇ, ಬನ್ನಿ ಟೈಮ್ ವೇಸ್ಟ್ ಮಾಡದೆ ನನ್ನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅಭ್ಯಾಸ ಪ್ರಶ್ನೋತ್ತರಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು? ಉತ್ತರ 1. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಪ್ರಶ್ನೆ 2. ಮನೆ ಮಂಚಮ್ಮ ಯಾರು? ಉತ್ತರ 2. ಮನೆ ಮಂಚಮ್ಮ ಒಂದೂರಿನ ಗ್ರಾಮ ದೇವತೆ. ಪ್ರಶ್ನೆ 3. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಉತ್ತರ 3. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಪ್ರಶ್ನೆ 4. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಉತ್ತರ 4. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ದೀಪ ಗು ಹಳಕಟ್ಟಿಯವರು. ಪ್ರಶ್ನೆ 5. ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ 5. ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಶ್ನೆ 6. ಅಶೋಕ ಪೈ ಅವರ ವೃತ್ತಿ ಯಾವುದು? ಉತ್ತರ 6. ಅಶೋಕ ಪೈ ಅವರ ವೃತ್ತಿ ಮನೋವೈದ್ಯಕೀಯ. ಪ್ರಶ್ನೆ 7. ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಉತ್ತರ 7. ಅನುಕಂಪನದಿಂದ ಇಡೀ ಜೀವಸಂಕುಲದ ಕಲ್ಯಾಣವನ್ನು ಬಯಸುವುದೇ ದೇವನೂರರ ನನ್ನ ದೇವರು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು? ಉತ್ತರ 1. ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನೆಂದರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆಯ ದೃಶ್ಯ ಬಂದಾಗ ಇಲ್ಲಿ ಅದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೆ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಕೊಟ್ಟಿಗೆ ದುಗುಡಗೊಳ್ಳುತ್ತದೆ. ಅದೇ ಟೆಲಿವಿಷನ್ನಲ್ಲಿ
ಯಾವುದಾದರೂ ನೃತ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಮುಖದ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವಂತೆ ಮಾಡುವುದೇ ಆ ಸತ್ಯ. ಪ್ರಶ್ನೆ 2. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿ. ಉತ್ತರ 2. ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೆ ಅವರವರದೇ ಇಷ್ಟದೈವ ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ವಚನಕಾರರು ತಮ್ಮ ತಮ್ಮ ಕಾಯಕದಲ್ಲಿಯೇ ದೇವರನ್ನು ಕಂಡರು. ಸಹಬಾಳ್ವೆ, ಸರಳ ಸತ್ಯನುಡಿ, ಅಂದವಾದ ಬದುಕೆ ಜೀವನವೆಂದಿದ್ದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ. ಉತ್ತರ 1. ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆ ಹೀಗಿದೆ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ತಾ ಚವಾಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು ನಿಲ್ಲಿಸಿ ನನ್ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಿ? ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ನನಗಿಲ್ಲ ತಾಯಿ. ಅಲ್ಲೊಬ್ಬ ಹೇಳ್ತಾನೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಹೀಗೆಂದು ಮಂಚಮ್ಮ ದೇವಿ ಮನೆಮಂಚನಾಗುತ್ತಾಳೆ. ಛಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದು ಪೂಜಿತಳಾಗುತ್ತಿದ್ದಾಳೆ. ಈ ಸಂದರ್ಭರಹಿತ ಸ್ವಾರಸ್ಯವನ್ನು ವಿವರಿಸಿ. ಪ್ರಶ್ನೆ 1. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಉತ್ತರ. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಗ್ರಾಮ ದೇವತೆ ಮನೆ ಮಂಚಮ್ಮನಿಗೆ ಗುಡಿ ಕಟ್ಟುವ ಸಂದರ್ಭದಲ್ಲಿ ಈ ರೀತಿ ಆ ದೇವತೆ ಈ ಮಾತನ್ನು ಆಡುತ್ತಾಳೆ. ಮನೆ ಮಂಚಮ್ಮ ಗ್ರಾಮ ದೇವತೆ ತನಗಾಗಿ ಗುಡಿ ಕಟ್ಟುವವರನ್ನು ತಡೆದು, ಏನು ಮಾಡುತ್ತಿದ್ದೀರಿ? ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ಎಂದು ಪ್ರಶ್ನಿಸಿದಾಗ ಅವರಲ್ಲಿ ಒಬ್ಬ ನನಗಿಲ್ಲ ತಾಯಿ ಎನ್ನುತ್ತಾಳೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಹೀಗೆಂದು ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ.
ಪ್ರಶ್ನೆ 2. ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ? ಉತ್ತರ. ಪ್ರಸ್ತುತ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ಅಶೋಕ್ ಪೈ ಅವರು ಮೈಸೂರಿಗೆ ಬಂದಾಗ ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯದಲ್ಲಿ ಈ ವಾಕ್ಯ ಬಂದಿದೆ. ಮನೋವೈದ್ಯರು ಹೇಳಿದ ಸಂಶೋಧನೆಯ ಸತ್ಯ: ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತಾ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ, ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ, ಈ ಅನುಕಂಪನದ ಇಡೀ ಜೀವಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಪ್ರಶ್ನೆ 3. ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಸ್ತುತ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರನಿಗೆ ಅವರವರದೇ ಇಷ್ಟದೈವ ಅಂದರೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯೇ ದೇವರು ಎಂದು ಅಂದುಕೊಂಡರೆ ಸುಡುಬೆಂಕಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ನಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ, ಅದೇ ಕಷ್ಟ ಆಗೋದು. ಪ್ರಶ್ನೆ 4. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಉತ್ತರ. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಸಮಷ್ಟಿ ಮನಸ್ಸಿನ ಕುರಿತು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸಲ್ಲೇ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಎಂದು ಹೇಳುತ್ತಾ ಈ ಗದ್ಯವನ್ನು ಮುಗಿಸಿದ್ದಾರೆ. ಇಲ್ಲಿಯವರೆಗೆ ಎದೆಗೆ ಬಿದ್ದ ಅಕ್ಷರ ಗದ್ಯ 5ನ ಪ್ರಶ್ನೋತ್ತರಗಳು ಇಲ್ಲಿಯವರೆಗೆ ಮುಕ್ತಾಯಗೊಳ್ಳುತ್ತದೆ. ಸೈದ್ಧಾಂತಿಕ ಭಾಷಾಭ್ಯಾಸ. ಸಮಾಸಗಳು. ಸಮಾಸ ರಚನೆ ಎಂದರೇನು? ಪ್ರಶ್ನೆ: ಸಮಾಸ ರಚನೆ ಎಂದರೇನು? ಉತ್ತರ. ಎರಡು ಅಥವಾ ಅನೇಕ ಪದಗಳನ್ನು ಅರ್ಥಕ್ಕನುಸಾರವಾಗಿ ಸೇರಿಸಿ ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಸಮಾಸ ರಚನೆ ಎಂದು ಕರೆಯುತ್ತಾರೆ. ಪ್ರಶ್ನೆ 2. ಸಮಾಸದಲ್ಲಿರುವ ಪದಗಳು ಹಾಗೂ ವಿಗ್ರಹ ವಾಕ್ಯ ಕುರಿತು ಬರೆಯಿರಿ. ಉತ್ತರ 2. ಸಮಾಸದ ಮೊದಲ ಪದವು ಪೂರ್ವ ಪದವೆಂದು, ಕೊನೆಯ ಪದವು ಉತ್ತರ ಪದವೆಂದು ಕರೆಯಲ್ಪಡುತ್ತದೆ. ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹ ವಾಕ್ಯ ಎಂದು ಕರೆಯುತ್ತಾರೆ.
ಪ್ರಶ್ನೆ 3. ಸಮಾಸದಲ್ಲಿ ಎಷ್ಟು ಪ್ರಕಾರಗಳು? ಉದಾಹರಣೆ ಕೊಡಿ. ಉತ್ತರ 3. ಸಮಾಸದಲ್ಲಿ ತತ್ಪುರುಷ, ಕರ್ಮಧಾರಯ, ದ್ವಿಗು, ಬಹುರ್ವಿಹಿ, ಅಂಶಿ, ದ್ವಂದ್ವ, ಕ್ರಿಯಾ ಮತ್ತು ಗಮಕ ಎಂದು 8 ಪ್ರಕಾರಗಳಿವೆ. ಉದಾಹರಣೆಗೆ ತತ್ಪುರುಷ ಸಮಾಸ: ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಓಕೆ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಉದಾಹರಣೆ 2. ಕರ್ಮಧಾರಯ ಸಮಾಸ: ಇನಿದು ಪ್ಲಸ್ ಮಾವು, ಇಮ್ಮಾವು. ಹೊಸದು ಪ್ಲಸ್ ಕನ್ನಡ, ಹೊಸ ಕನ್ನಡ. ಉದಾಹರಣೆ 3. ದ್ವಿಗು ಸಮಾಸ: 3 ಪ್ಲಸ್ ಕಣ್ಣು, ಮುಕ್ಕಣ್ಣು. ಪಂಚ ಪ್ಲಸ್ ಅಮೃತ, ಪಂಚಾಮೃತ. ಬಹುರ್ವಿ ಸಮಾಸ: ಹಣೆಯಲ್ಲಿ ಕಣ್ಣುಳ್ಳವನು ಅವನು ಹಣೆಗಣ್ಣ. ಚಕ್ರವು ಪಾಣಿಯಲ್ಲಿ ಅವನಿಗೋ ಅವನು ಚಕ್ರಪಾಣಿ. ಅಂಶಿ ಸಮಾಸ: ಕೈಯ ಪ್ಲಸ್ ಅಡಿ, ಅಂಗೈ. ತಲೆಯ ಪ್ಲಸ್ ಹಿಂದು, ಹಿಂದಲೆ. ದ್ವಂದ್ವ ಸಮಾಸ: ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗಗಳು, ಗಿರಿವನ ದುರ್ಗಗಳು. ರಾಮನು ಪ್ಲಸ್ ಲಕ್ಷ್ಮಣನು ಪ್ಲಸ್ ಸೀತೆಯು, ರಾಮ ಲಕ್ಷ್ಮಣ ಸೀತೆಯರು. ಕ್ರಿಯಾ ಸಮಾಸ: ಮೈಯನ್ನು ಪ್ಲಸ್ ಮುಚ್ಚು, ಮೈ ಮುಚ್ಚು. ಕಣ್ಣು ಪ್ಲಸ್ ತೆರೆ, ಕಣ್ತೆರೆ. ಗಮಕ ಸಮಾಸ: ಅದು ಪ್ಲಸ್ ಕಲ್ಲು, ಆ ಕಲ್ಲು. ನೇಯ್ದುದು ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ. ಭಾಷಾ ಚಟುವಟಿಕೆಗಳು: ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಕಕ್ಕಾಬಿಕ್ಕಿ: ಆರಂಭಿಸು, ಪ್ರಯತ್ನಿಸು, ಘಾಸಿಗೊಳಿಸು. ಉತ್ತರ 1. ವಿಜಯಪುರದ ಗೋಲಗುಮ್ಮಟವನ್ನು ಕಂಡು ವಿದೇಶಿಯರು ಕಕ್ಕಾಬಿಕ್ಕಿಯಾದರು. ಕೊಟ್ಟಿರುವ ಪದಗಳನ್ನು ನಮ್ಮ ಸ್ವಂತ ವಾಕ್ಯದಲ್ಲಿ ಇದನ್ನು ಬಳಸಬೇಕು. ಮಕ್ಕಳೇ, ಈ ಒಂದು ಕಕ್ಕಾಬಿಕ್ಕಿಯ ಒಂದು ಸೆಂಟೆನ್ಸನ್ನು ಯಾವ ರೀತಿಯಾಗಿ ಆಗುತ್ತೆ ಎಂಬುದನ್ನು ನಾವು ಸ್ವಂತ ನಮ್ಮ ರೀತಿಯಲ್ಲಿ ವಿವರಿಸಬೇಕು. ನೋಡ್ರಿ, ವಿಜಯಪುರದ ಗೋಲಗುಮ್ಮಟವನ್ನು ಕಂಡು ನಾವೇನು ಮಾಡ್ತೀವಿ? ವಿದೇಶಿಯರು ಕಕ್ಕಾಬಿಕ್ಕಿಯಾದರು. ಅದೇ ರೀತಿಯಾಗಿ ಉತ್ತರ 2. ಭೂಮಿ ಪೂಜೆ ಮಾಡಿ ಮನೆ ಕಟ್ಟುವುದನ್ನು ಆರಂಭಿಸುತ್ತಾರೆ. ಆರಂಭಿಸು ಅನ್ನೋದು ಭೂಮಿ ಪೂಜೆ ಮಾಡಿ ಮನೆ ಕಟ್ಟುವುದು ಆರಂಭಿಸುತ್ತಾರೆ. ಉತ್ತರ 3. ಪ್ರಯತ್ನಿಸು, ಪ್ರಯತ್ನಿಸದೆ ಫಲ ದೊರೆಯಲಾರದು. ಅದೇ ರೀತಿಯಾಗಿ ಘಾಸಿಗೊಳಿಸು, ಇದರ ಉತ್ತರ ಬೆಕ್ಕು ಇಲಿಯನ್ನು ಘಾಸಿಗೊಳಿಸಿ ಕೊಂದಿತು. ಅದೇ ರೀತಿಯಾಗಿ ಕೊಟ್ಟಿರುವ ಪದಗಳ ವಿರುದ್ಧಾರ್ಥಕ ಪದ ಬರೆಯಿರಿ. ಒಳಿತು ಸಮಷ್ಟಿ, ಪುಣ್ಯ ಬೆಳಕು ಧರ್ಮ. ಒಳಿತು ಅದರ ವಿರುದ್ಧ ಪದ ಏನಾಗುತ್ತದೆ? ಕೆಡಕು. ಅದೇ ರೀತಿಯಾಗಿ ಪುಣ್ಯ ಪದದ ವಿರುದ್ಧ ಪದ ಏನಾಗುತ್ತದೆ? ಪಾಪ. ಧರ್ಮ ಪದದ ವಿರುದ್ಧ ಪದ ಏನಾಗುತ್ತೆ? ಅಧರ್ಮ. ಸಮಷ್ಟಿ ಪದದ ವಿರುದ್ಧ ಪದ ಏನಾಗುತ್ತದೆ? ವ್ಯಷ್ಟಿ. ಬೆಳಕು ಪದದ ವಿರುದ್ಧ ಪದ ಏನಾಗುತ್ತದೆ? ಕತ್ತಲು. ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿ. ಅದರಲ್ಲಿರ್ತಕ್ಕಂಥದ್ದು 3 ಪ್ರಶ್ನೆಗಳನ್ನು ನಿಮ್ಮನ್ನು ಕೊಡಲಾಗುತ್ತದೆ. ಅದರಲ್ಲಿ ಗ್ರಾಮ ಸ್ವರಾಜ್ಯ ಮೊದಲನೇ ಪ್ರಶ್ನೆ, 2ನೇ ಪ್ರಶ್ನೆ ತ್ಯಾಜ್ಯ ವಸ್ತು ನಿರ್ವಹಣೆ, 3ನೇ ಪ್ರಶ್ನೆ ಲಲಿತ ಕಲೆಗಳು. ಈ 3 ಪ್ರಬಂಧಗಳನ್ನು ನಿಮ್ಮ ಎಕ್ಸಾಮಲ್ಲಿ, ನಿಮ್ಮ ಪರೀಕ್ಷೆ ಪತ್ರಿಕೆಯಲ್ಲಿ ಈ 3 ಕೊಟ್ಟಿರುತ್ತಾರೆ. ಅದರಲ್ಲಿ ನಿಮ್ಮನ್ನು ಒಂದನ್ನು ಅಥವಾ ಯಾವುದೇ ಅವ್ರು ಕೊಟ್ಟಿರ್ತಕ್ಕಂಥದ್ದು ಆರಿಸಿ ನಮ್ಮಲ್ಲಿ ಆಪ್ಷನ್ ಕೊಡ್ತಾರಲ್ಲ, ಆಪ್ಷನನ್ನು ಆರಿಸಿ ನಾವು ಬರ್ತಕ್ಕಂಥದ್ದು. ಸೊ ಅದರಲ್ಲಿ ಗ್ರಾಮಸ್ಥ ರಾಜ್ಯ ಮತ್ತು ತ್ಯಾಜ್ಯ ವಸ್ತು ನಿರ್ವಹಣೆ, ಅದರಲ್ಲಿ ಲಲಿತ ಕಲೆಗಳು.
ನೋಡಿ, ನಾವು ಇವತ್ತಿನ ತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ನೋಡ್ಕೊಳ್ಳೋಣ. ಸೊ ಮನುಷ್ಯನು ಉಪಯೋಗಿಸಿ ಬಿಟ್ಟ ನಿರುಪಯುಕ್ತ ವಸ್ತುವಿಗೆ ತ್ಯಾಜ್ಯ ವಸ್ತುಗಳೆಂದು ಕರೆಯುತ್ತಾರೆ. ಅಂದರೆ ಮನುಷ್ಯನು ಏನು ಯೂಸ್ ಮಾಡ್ಕೊಂಡಿರ್ತಾನ ಆ ವಸ್ತುಗಳಿಗೆ ನಾವೇನಂತೀವಿ ತ್ಯಾಜ್ಯ ವಸ್ತುಗಳು ಅಂತೀವಿ. ಅಂದರೆ ಸಾಮಾನಾಗಿರ್ಬೋದು, ಮನೆಯಲ್ಲಿ ತಿಂದಿರ್ತಕ್ಕಂಥ ಪ್ಲಾಸ್ಟಿಕ್ ಚೀಲ ಅವೆಲ್ಲ ವೇಸ್ಟ್ ಮಾಡ್ಕೊಂಡು ನಾವು ಅಂಗಡಿಯಿಂದ ಕೊಂಡ್ಕೊಂಡು ಏನು ಮಾಡ್ತೀವಿ, ಅದನ್ನು ಹೊಟ್ಟಿ ಬಿಸಾಕ್ತೀವಿ ಅವೆಲ್ಲ. ಮತ್ತು ಯಾವ್ಯಾವ ನಮಗೆ ಅಂದರೆ ಪೇಪರ್ ಆಗಿರ್ಬೋದು, ಯಾವುದೇ ಪ್ಲಾಸ್ಟಿಕ್ ಚೀಲ ಆಗಿರ್ಬೋದು, ಅದನ್ನು ಏನು ಮಾಡ್ತೀವಿ, ಆ ತ್ಯಾಜ್ಯ ವಸ್ತುಗಳನ್ನು ಬಿಸಾಕ್ತೀವಿ ಹೊರಗಡೆ. ಅದ್ರ ಬಗ್ಗೆ ಊರು ಎಂದ ಮೇಲೆ ಹಲವಾರು ಕುಟುಂಬಗಳು ಒಂದೇ ಸ್ಥಳದಲ್ಲಿ ವಾಸಿಸುವುದು ಸ್ವಾಭಾವಿಕವಾಗಿತ್ತು. ಆಯಾ ಕುಟುಂಬಗಳು ಗೃಹ ಬಳಕೆಯ ವಸ್ತುಗಳನ್ನು ಉಪಯೋಗಿಸುವುದು ಸರ್ವೇಸಾಮಾನ್ಯ. ಅಂದರೆ ನಮ್ಮ ಹಿರಿಯರ ಕಾಲದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಚೆಲ್ಲಲು ತಿಪ್ಪೆಗಳಿದ್ದವು ಮತ್ತು ಆಗ ಈ ತಿಪ್ಪೆಗಳಲ್ಲಿ ಹಾಕುವಂತಹ ತ್ಯಾಜ್ಯ ವಸ್ತುಗಳು ಕೊಳೆಯುತ್ತಿದ್ದವು. ಅಂದರೆ ಯಾವುದೇ ಇರಲಿ, ಇವಾಗ ಅದರಲ್ಲಿ ತಿಂದಿರ್ತಾರೆ ಹೊರಗಡೆ ತಂದು, ಅದನ್ನು ಹಾಗೆ ಬಿಸಾಕ್ತೀವಲ್ಲ, ಅಂಥದ್ದು ಕೊಳಿತವೆ. ಆದರೆ ಇಂದು ಮಾನವ ಬಳಕೆಯಲ್ಲಿ ಪ್ಲಾಸ್ಟಿಕ್ನ ಉಪಯೋಗವು ಬಹಳವಾಗುತ್ತಿದೆ. ಇದು ತಿಪ್ಪೆಗೆ ಹಾಕಲ್ಪಟ್ಟರೆ ಕೊಳೆಯುವುದಿಲ್ಲ. ನೋಡ್ರಿ, ಪ್ಲಾಸ್ಟಿಕ್ ಈಗಿನ ಕಾಲದಲ್ಲಿ ಜಾಸ್ತಿ ತ್ಯಾಜ್ಯ ವಸ್ತುಗಳು ಏನಾಗಿವೆ, ಪ್ಲಾಸ್ಟಿಕ್ಗಳಾಗಿವೆ. ಇವು ಕೊಳಲ್ಲ. ಹೀಗಾಗಿ ಇವನ್ನು ಹಾಗೆಯೇ ಎಸೆದು ಬಿಡುತ್ತೇವೆ. ಬಿಸಿಲಿಗೆ ಈ ಪ್ಲಾಸ್ಟಿಕ್ ಕಾಯುವುದರಿಂದ ಒಂದು ವಿಧದ ವಿಷ ಇರತಕ್ಕಂತಹ ಇದರಿಂದ ಬಿಡುಗಡೆಯಾಗಿ ಪೃಥ್ವಿಯನ್ನು ರಕ್ಷಿಸುವ ಓಜೋನ್ ಪದರದ ಮೇಲೆ ಪರಿಣಾಮ ಬೀರುತ್ತದೆ. ನೋಡ್ರಿ, ಇಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಬಳಕೆ ಆಗಿದೆ. ಇಂದಿನ ಕಾಲದಲ್ಲಿ ನಾವು ನಾರ್ಮಲ್ ಆಗಿ ನೋಡ್ತಕ್ಕಂಥದ್ದು ಎಲ್ಲೇ ನೋಡ್ರಿ ನೀವು, ಬರೀ ಪ್ಲಾಸ್ಟಿಕ್ಕಿನ ಉಪಯೋಗವೇ ಹೆಚ್ಚಾಗಿದೆ. ಒಂದು ಟೀ ಕಪ್ ಸಮೇತ ಪ್ಲಾಸ್ಟಿಕ್ ಕಪ್ಪಲ್ಲಿ ಕೊಡ್ತಾರೆ. ಏನಾದರೂ ಬೇಕಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲೇ ಹಾಕಿಕೊಡ್ತಾರೆ. ನಿಮ್ಗೆ ತಿನ್ನೋಕ್ಕಾಗಿರ್ಬೋದು, ಟೀ ಕುಡಿಯೋಕ್ಕಾಗಿರ್ಬೋದು, ಬಟ್ಟೆಗಾಗಿರ್ಬೋದು, ಯಾವುದೇ ರೀತಿಯಿಂದ ನಮ್ಮ ಪ್ಲಾಸ್ಟಿಕ್ಕಿನ ಬಳಕೆ, ಹಾಲಿನ ಪ್ಯಾಕೆಟ್ಸ್ ಆಗಿರ್ಬೋದು, ಯಾವುದೇ ಒಂದು ನೋಡ್ಕೊಳ್ಳಿ ನೀವು ಮಾರ್ಕೆಟಲ್ಲಿ, ಪ್ಲಾಸ್ಟಿಕ್ಕಿಂದ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿ ನಾವು ಮಾಡ್ತಿದ್ದೀವಿ. ಅದನ್ನು ನಾವು ಬಿಸಾಕ್ತೀವಲ್ಲ ತಿಪ್ಪೆಗೆ, ಬಿಸಾಕಿದ ನಂತರ ಆ ಒಂದು ಭೂಮಿಯಲ್ಲಿರ್ತಕ್ಕಂತಹ ಓಜೋನ್ ಪದರ ಬಿಸಿಲಿನ ಕಿರಣಗಳು ಆ ಒಂದು ಪ್ಲಾಸ್ಟಿಕ್ಕಿನ ಮೇಲೆ ಬಿದ್ದಾಗ ಆ ಓಜೋನ್ ಪದರ ಏನಿರ್ತದಲ್ಲ, ಅದು ಏನು ಮಾಡುತ್ತೆ, ನಷ್ಟವಾಗಿ ಹೋಗುತ್ತಿದೆ. ಹೀಗಾಗಿ ಇವನ್ನು ಹಾಗೆ ಎಸೆದು ಬಿಡುತ್ತೇವೆ. ಬಿಸಿಲಿಗೆ ಈ ಪ್ಲಾಸ್ಟಿಕ್ ಕಾಯ್ದರಿಂದ ಒಂದು ವಿಧದ ವಿಷ ಅನಿಲ ಏನು ಮಾಡುತ್ತೆ, ಬಿಡುಗಡೆಯಾಗಿ ಪೃಥ್ವಿಯನ್ನು ರಕ್ಷಿಸುವ ಓಜೋನ್ ಪದರದ ಮೇಲೆ ಪರಿಣಾಮ ಏನು ಮಾಡುತ್ತೆ, ಬೀರುತ್ತೆ ಎಂದು ಹೇಳಬಹುದು. ಇದರಿಂದಾಗಿ ಜಾಗತಿಕ ತಾಪಮಾನದಲ್ಲಿ ಏರುಪೇರು ಉಂಟಾಗಿ ಅತಿ ಉಷ್ಣದಿಂದ ಮನುಕುಲವು ತತ್ತರಿಸುತ್ತದೆ. ಹಾಗಾದರೆ ಈ ತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದು ನಮ್ಮ ಮುಂದಿರುವ ಸವಾಲು. ಅಂಗಡಿಗೆ ಹೋಗುವಾಗ ಅರಿವೆ ಚೀಲವನ್ನು ಒಯ್ಯಬೇಕು. ನೋಡ್ರಿ, ನಾವು ಅಂಗಡಿಗೆ ಹೋಗ್ತೀವಲ್ರಿ, ಅಲ್ಲಿ ನಾವು ಬಟ್ಟೆಯನ್ನು ಹೊಲಿದಿರ್ತಕ್ಕಂತಹ ಚೀಲವನ್ನು ಒಯ್ಯಬೇಕು. ಅಂಗಡಿಯಿಂದ ಪ್ಲಾಸ್ಟಿಕ್ ಚೀಲವನ್ನು ನಿರಾಕರಿಸಬೇಕು. ಮನೆಯ ಮುಂದೆ ಅಂದರೆ ಶಹರಗಳಲ್ಲಿ ಬಂದಂತಹ ಕಸ ಸಂಗ್ರಹಣೆಕಾರರು ಕೊಳೆಯಬಹುದಾದ ಕಸ ಮತ್ತು ಕೊಳೆಯಲಾರದ ಕಸ ಎಂದು ಬೇರ್ಪಡಿಸಬೇಕು. ನೋಡ್ರಿ, ಒಂದು ಕಡೆ ನಾವು ರಾತ್ರಿ ಮಾಡಿದ ಊಟ ಆಗಿರಲಿ, ತಿಂತಕ್ಕಂತಹ ಯಾವುದೇ ಪದಾರ್ಥಗಳಲ್ಲಿ ಅವುಗಳನ್ನು ಸಪ್ರೇಟ್ ಮಾಡಬೇಕು. ಇವಾಗ ಪ್ಲಾಸ್ಟಿಕ್ ಚೀಲಗಳಾಗಿರ್ಬೋದು, ಮನೆಯ ಅಂದರೆ ನೀರು ಏನು ಅದರಲ್ಲಿ ಊಟದ ಸಾಮಗ್ರಿ ಹಾಕಲಾರ್ದೆ ಒಂಥರ ಸಪ್ರೇಟ್ ಮಾಡಬೇಕು ಅದರ ವಸ್ತುಗಳನ್ನು. ಮತ್ತು ಕೊಳ್ತಕ್ಕಂತಹ ವಾಸನೆ ಬರ್ತಕ್ಕಂತಹ ತಿನ್ನೋದು ಪದಾರ್ಥಗಳನ್ನು ನಾವು ಸಪ್ರೇಟಾಗಿ ಮಾಡ್ಕೋಬೇಕು. ಊಟದಲ್ಲಿ ಉಳಿದ ಮಿಕ್ಕ ಅಡುಗೆಯು ಉಳಿದಲ್ಲಿ ಬಿಡಾದಿ ದನಗಳಿಗೆ ಹಾಕಬೇಕು. ಎಲ್ಲೆಂದರಲ್ಲಿ ಉಗುಳಬಾರದು, ಎಲ್ಲಿ ಬೇಕಲ್ಲಿ ಉಗುಳಬಾರ್ದು. ಆ ಸಮೇತ ಮನೆಯಲ್ಲಿ ಉಳಿದಿರ್ತಕ್ಕಂತಹ ನಮ್ಮ ಊಟನ ಏನು ಮಾಡಬೇಕು, ದನಗಳಿಗೆ, ಪ್ರಾಣಿಗಳಿಗೆ
ಆಗಬೇಕು. ಹೀಗೆ ತ್ಯಾಜ್ಯ ವಸ್ತುವಿನ ನಿರ್ವಹಣೆಯು ಮಾಡಲ್ಪಟ್ಟರೆ ಸೊಳ್ಳೆಗಳ ಕಾಟವು ಇಲ್ಲವಾಗಿ ರೋಗ ಹರಡುವುದು ತಪ್ಪುತ್ತದೆ. ನೋಡ್ರಿ, ನಿಜವಾಗ್ಲೂ ಹೇಳಬೇಕಂದ್ರೆ ಇಂದಿನ ಜೀವನದಲ್ಲಿ ನಾವೇನು ಮಾಡ್ತೀವಿ, ತುಂಬ ಅಡುಗೆಯನ್ನು ಮಾಡ್ತೀವಿ, ಮಾಡಿ ಅದನ್ನು ಎಲ್ಲಿ ಬೇಕಲ್ಲಿ ಬಿಸಾಕ್ತೀವಿ. ಅದೇನು ಕೊಳೆತು ಅದೆಲ್ಲ ಏನು ಮಾಡುತ್ತೆ, ಅದರ ಜರಾಸಿಮ್ ಎಲ್ಲ ಹರಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಏನು ಮಾಡುತ್ತೆ, ಸೊಳ್ಳೆಗಳು ಕೂಡ ಪ್ರಾರಂಭವಾಗುತ್ತೆ. ಅದರಿಂದ ಒಬ್ರಿಗೆ ಕಚ್ಚಿ ಇನ್ನೊಬ್ರಿಗೆ ಕಚ್ಚಿ ಇಂದು ಡಾಮಿಗಳು ಕೂಡ ಹೆಚ್ಚಾಗುತ್ತಾ, ಸೊಳ್ಳೆಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಹೆಚ್ಚಾದ ನಂತರ ನಮಗೆ ರೋಗ ಬರೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲಿ ಬೇಕಲ್ಲಿ ಕಸ ಹಾಕೋದು ಮತ್ತು ಎಲ್ಲಿ ಬೇಕಲ್ಲಿ ನಾವು ಉಗುಳೋದು, ಇದೆಲ್ಲ ನಾವು ಈಗಿನ ಆಧುನಿಕ ಇರ್ತಕ್ಕಂತಹ ಜೀವನದಲ್ಲಿ ನಾವು ನಡ್ತಕ್ಕಂತಹ ಜೀವನದಲ್ಲಿ ಎಷ್ಟೊಂದು ಸ್ವಚ್ಛತೆಯನ್ನು ನಾವು ಕಾಪಾಡ್ತೀವಿ ಮತ್ತು ಬೇರೆಯವರಿಗೆ ಹೇಳ್ತೀವಲ್ಲ, ಅಷ್ಟು ನಮ್ಮ ದೇಶ ಇಂಪ್ರೂವ್ಮೆಂಟ್ ಆಗಿ ನಾವೆಲ್ಲರೂ ಆರೋಗ್ಯದಿಂದ ತುಂಬ ಆರೋಗ್ಯವಂತರಾಗಿ ಮುಕ್ತಾಯಗೊಳ್ಳುತ್ತೇವೆ. ನೋಡ್ರಿ, ಇವಾಗಿನ ಕಾಲದಲ್ಲಿ ಕರೋನಾ ವೈರಸ್ ಬಂದು ಎಷ್ಟೆಲ್ಲ ತೊಂದರೆಗಳಾಗಿವೆ. ಯಾವತ್ತೂ ನಾವು ಯೋಚನೆ ಕೂಡ ಮಾಡಿರಲಿಲ್ಲ. ಒಂದು ಕಾಲದಲ್ಲಿ ನಾವು ಮಾಸ್ಕ್ ಧರಿತು ಈ ಥರ ಹೊರಗಡೆ ಹೋಗಬೇಕು. ನೋಡಿ, ಎಷ್ಟೊಂದು ಕೇರಾಗಿ ನಾವು ಸ್ವಚ್ಛತೆಯನ್ನು ಇವಾಗ ಕಾಪಾಡ್ತಿದ್ದೀವಿ. ಇದರಂತೆ ನಾವು ತ್ಯಾಜ್ಯ ವಸ್ತುವಿನ ನಿರ್ವಹಣೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಅಭ್ಯಾಸವನ್ನು ನೋಡೋದರ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನನ್ನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ, ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡದೆ ಮರೆಯಬೇಡಿ. ಧನ್ಯವಾದಗಳು.